ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಈಸ್ ಹಾಗೆ ಸುಮನೆ ಪ್ರಮೋದ್. ನನ್ನ ಡೈಲಿ ರೂಟೀನಲ್ಲಿ ಸೊ ದ ಪ್ಲೇಸ್ ವೇರ್ ಐ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಡೈಲಿ. ಸೊ ನಮ್ಮ ಆಫೀಸ್ ಹತ್ರ ಒಂದು ಶಾಪ್ ಇದೆ, ಅಲ್ಲಿ ನಾನು ಬ್ರೇಕ್ಫಾಸ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಡೈಲಿ ನೋಡ್ತಾ ಇದ್ದೀವಿ, ಸೊ ಸಿಲಿಂಡರ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಆ್ಯಂಡ್ ಡೊಮೆಸ್ಟಿಕ್ ಸಿಲಿಂಡರ್ಗೂ ಪ್ರಾಬ್ಲಮ್ ಆಗ್ಬೋದು ಅಂತ. ಸೊ ಇವತ್ತು ನಾನು ನಮ್ಮ ಆಫೀಸ್ ಹತ್ರ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಾಗ ನನಗೂ ಒಂದು ರಿಯಾಲಿಟಿ ಚೆಕ್ ಆಗೋ ಥರ ಆಯಿತು. ಸೊ ಡೈಲಿ ವೆರೈಟಿ ಮಾಡ್ತಾ ಇದ್ರು. ದೋಸೆ, ಇಡ್ಲಿ, ಪಲಾವ್, ಪೂರಿ ಎಲ್ಲ ಇರ್ತಾಯಿತ್ತು. ಬಟ್ ಇವತ್ತು ಓನ್ಲಿ ಪಲಾವ್ ಅಷ್ಟೇ ಇದೆ. ನಾನು ಯಾಕಣ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಸೊ ಕಮರ್ಷಿಯಲ್ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ ಅಂತ. ಇದು ರಿಯಾಲಿಟಿ ಚೆಕ್. ಸೊ ನಾವು ಅನ್ಕೊಂತಾ ಇದೀವಿ, ಓಕೆ ಇನ್ನೂ ಒಂದು ತಿಂಗಳು ಇರುತ್ತೆ, ಎಲ್ಲ ಅಷ್ಟು ಸುಲಭವಾಗೆಲ್ಲ ಬಂದಾಗಲ್ಲ ಅಂತ. ಬಟ್ ರಿಯಾಲಿಟಿ ಅದಲ್ಲ. ಆಲ್ರೆಡಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ನಾವೇ ಲೈವ್ ನೋಡ್ತಾ ಇದೀವಿ ಇಲ್ಲಿ. ಸೊ ತೋರಿಸ್ತೀನಿ ನಿಮಗೆ. ಇದೇ ಶಾಪು. ಒಂದೇ ಒಂದು ಐಟಮ್ ಇಟ್ಟಿದ್ದಾರೆ ಇವತ್ತು. 6-7 ಐಟಮ್ ಇಡ್ತಾ ಇದ್ರು. ಸೊ ಎಲ್ಲಿ ತನಕ ಈ ಇರಾನು, ಇಸ್ರೇಲು, US ಮಿಲಿಟರಿ ಕಾನ್ಫ್ಲಿಕ್ಟ್ ನಿಲ್ಲೋದಿಲ್ವೋ, ಸೊ ಅಲ್ಲಿ ತನಕ ಈ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಎಲ್ಲರೂ ಬಿ ಪ್ರಿಪೇರ್ಡ್ ಅಂತ ಹೇಳ್ತೀವಿ. ಕೋವಿಡಲ್ಲಿ ಹೇಗೆ ಪ್ರಾಬ್ಲಮ್ ಆಯಿತು ಹಾಗೆ ಇವಾಗಲೂ ಕೂಡ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಎಲ್ಲ ನಿಮ್ಮ ಪ್ಲ್ಯಾನಲ್ಲಿರಿ. ಸೊ ಎಲ್ಲರೂ ಬಿ ಪ್ರಿಪೇರ್ಡ್ ಆಗಿರಿ ಅಂತ ಹೇಳ್ತಾ, ಸೊ ಆದಷ್ಟು ಬೇಗ ಈ ವಾರ್ ಕಾನ್ಫ್ಲಿಕ್ಟ್ ಎಲ್ಲ ಮುಗಿಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ. ಸೊ ಎಲ್ಲರೂ ಸೇರಿ, ಎಲ್ಲರೂ ಒಗ್ಗೂಡಿ ಈ ವಾರ್ ಕಾನ್ಫ್ಲಿಕ್ಟನ್ನು ನಿಲ್ಲಿಸಿದ್ರೆ ಸೊ ನಮ್ಮ ದಿನನಿತ್ಯದ ಬದುಕು, ಜೀವನ ಸರಾಗವಾಗಿ ಹೋಗ್ತಾ ಇರುತ್ತೆ. ಇಲ್ಲಾಂದರೆ ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ. ನಿಮ್ಮ ಹೆಸರು? ಮಾಧವ. ನಮ್ಮ ಜೊತೆ ಮಾಧವ ಅನ್ನೋರಿದ್ದಾರೆ. ಇವರು ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದಾರೆ. ನಾನಿಷ್ಟು ತನಕ ಕ್ಯಾಂಟೀನ್ ಬಗ್ಗೆ ಹೇಳಿದೆ. ಸೊ ಅವ್ರ ಫೀಲ್ಡಲ್ಲಿ ಆಗ್ತಿರೋಂಥ ಅನುಭವಗಳನ್ನ ಅವ್ರು ಹೇಳ್ತಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ಅಣ್ಣ ನಮಸ್ಕಾರ. ಇವರು ಮಾಧವ ಅಂತ ಹೇಳಿ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ? ನಮ್ಮ ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ ಈಗ 50-70% ಗಂಟ ಡೀಸೆಲ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ನಾವು ಕಂಪನಿ ಇಲ್ಲೇ ಪಕ್ಕದಲ್ಲೇ ಇರೋದು. ಇದು ಏರೋ ಸ್ಕೈ ಅಂತ. ನಿನ್ನೆನು ಗಾಡಿ ಸ್ಟಾಪ್ ಮಾಡಿದೀವಿ, ಮೊನ್ನೆನೂ ಸ್ಟಾಪ್ ಮಾಡಿದೀವಿ. ಸೊ ಕಂಪನಿ ಅಮೌಂಟ್ ಬರ್ತಾ ಇದೆ, ಒಂದ್ ಟೈಮ್ ಬರಲ್ಲ. ಡೀಸೆಲ್ ಅಮೌಂಟ್ ಇಲ್ಲ. ಆಕ್ಚುಲಿ ನಾನು ಡ್ರೈವರ್. ನಾನು ನಮ್ಮ ಓನರ್ ಕೇಳಿದ್ರೆ ಅವರು ಹಾಕೋಣ ಅಂತಾರೆ. ಬಂಕಲ್ಲಿ ಡೀಸೆಲ್ ಸಿಗ್ತಾ ಇದೆ ಅಲ್ವಾ ನಿಮ್ಗೆ? ಸಿಗ್ತಾ ಇದೆ ಅಂದ್ರೆ ಅದು ಎಷ್ಟು ಸಿಕ್ಕೋ ಅಂತ ಗ್ಯಾರಂಟಿ ಇಲ್ಲ. ಬಂಕವ್ರು ಏನಂತಾರೆ ಕೇಳಿದ್ರೆ, ಬಂಕವ್ರು ಇರೋವರೆಗೂ ಬನ್ನಿ ಅನ್ನ ಕೊಡ್ತೀನಿ ಅಂತಾರೆ. ಬೆಳಗ್ಗೆ ಆಗಲಿ, ರಾತ್ರಿ ಸಾಯಂಕಾಲ ಆಗಲಿ. ಮುಂಚೆ ಅಂದ್ರೆ 12 ಗಂಟೆ 1 ಗಂಟೆವರೆಗೆ ಇರೋದು. ಈಗ 10 ಕ್ಲೋಸ್. 10 ಒಳಗಡೆ ಹೋಗ್ಬೇಕು. 10 ಒಳಗೆ ಹೋಗ್ಬೇಕು. ಪೆಟ್ರೋಲ್ ಮಾತ್ರ ಇರುತ್ತೆ, ಡೀಸೆಲ್ ಇರಲ್ಲ. ಅದು ಬೆಳಗ್ಗೆ 5:30 ಓಪನ್ ಮಾಡೋರು 6:30 ಓಪನ್ ಮಾಡ್ತಾರೆ. ನಾವು ಬೆಳಗ್ಗೆ 6:30 ಬರ್ಬೇಕು ಡ್ಯೂಟಿಗೆ. ಈ ತರ ಸಮಸ್ಯೆ ಆಗ್ತಾ ಇದೆ. ಅದೊಂದು ಆಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ನಮ್ಮ ಡ್ರೈವರ್ಗೆ ಇಲ್ಲಿ ಬರ್ತೀವಿ ನಾವು. ತುಂಬಾ ಜನ ಇದೀವಿ ನಾವು. ಪಾಪ ಅವರೆಲ್ಲ ಕಷ್ಟ ಮಾಡ್ಕೊಂಡ್ ಬರ್ತಾರೆ. ಈ ಊಟ ಸಿಕ್ಕಿಲ್ಲ, ಅದು ಸಿಲಿಂಡರ್ ಇಲ್ಲ ಅಂತ ಅದ್ ಬೇರೆ ಹೇಳ್ತಾರೆ. ನಾವ್ ಎಲ್ಲಿಂದ ಮಾಡೋದು ಹತ್ರ. ನೀವು ಡೈಲಿ ಇಲ್ಲೇ ತಿಂಡಿ ಮಾಡ್ತೀರಾ? ಡೈಲಿ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಕಾಫಿ ಇಲ್ಲೇ ಮಾಡ್ತೀವಿ. ಪಾಪ ಇವರನ್ನ ಇವತ್ತು ಮಧ್ಯಾಹ್ನ ಇಲ್ಲ ಅಂತ ಇದ್ದಾರೆ. ಎಲ್ಲೋ ಹೋಗ್ಲಿ, ಸುತ್ತಮುತ್ತ ಎಲ್ಲೋ ಹೋಗ್ಲಿ, ಎಲ್ಲಿ ಇಲ್ಲ. 1 ಕಿಲೋಮೀಟರ್ ಆಚೆ ಹೋಗ್ಲೇಬೇಕು ನಾವು. ಸುಮಾರು ಒಂದು 20-30 ಜನ ಇದ್ದೀವಿ ಡ್ರೈವರ್ ನಾವು ಇಲ್ಲಿ. ಸೊ ಏನ್ ಯುದ್ಧ ನಡೀತಾ ಇದೆಯಲ್ಲ, ಅದರಿಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. 100% ಆಗ್ತಾ ಇದೆ. ಮುಖ್ಯವಾಗಿ ಗಾಡಿ ಡೀಸೆಲ್ ಇಲ್ಲ. ಈ ಕಾರಣಕ್ಕೆ 3 ದಿವಸ ಗಾಡಿ ಸ್ಟಾಪ್ ಮಾಡಿದೆ. ಹೆಂಗೋ ದೇವರದಿಂದ ಇವತ್ತು ಅಮೌಂಟ್ ಕೊಟ್ಟರು, ಅದು ಬಂದಿದ್ದೀನಿ. ಅದೊಂದು ಉಪಕಾರ ಅಷ್ಟೇ. ಈ ಯುದ್ಧ ನಡೀತಿರೋದ್ರ ಬಗ್ಗೆ ಏನ್ ಮಾತಾಡ್ತೀರಾ, ಏನಂತೀರಾ ನಿಮ್ಮ ಮನಸ್ಸಿಗೆ? ಯುದ್ಧ ನಡೀತಾ ಅದು ನನ್ನ ಬಗ್ಗೆ ನಾವು ಯಾವತ್ತೂ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ನಾನು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಯುದ್ಧ ನಡೀತಿರೋದ್ರಿಂದ ಹಿಂಗ ಆಗ್ತಾ ಇರೋದು ಅಂತ ಅಂತೀರಾ? 100%. ನಮ್ಮ ಬೇರೆ ಬೇರೆ ದೇಶಗಳಿಂದ ಆಗಿರೋದು ನಮ್ಮ ಭಾರತದ ಮೇಲೆ ಇದರ ಪರಿಣಾಮ ಬೀಳ್ತಾ ಇದೆ ಮುಖ್ಯವಾಗಿ. ಅದ್ರ ಜೊತೆಗೆ ನಮ್ಮ ಬಡವರಿಗೂ ಪರಿಣಾಮ ಬೀಳ್ತಾ ಇದೆ. ದೊಡ್ಡವರು ಚೆನ್ನಾಗಿರ್ತಾರೆ, ಇರೋರು ಚೆನ್ನಾಗಿರ್ತಾರೆ. ಸೊ ನೋಡಿದ್ರಲ್ಲ, ಇದು ರಿಯಲ್ ಲೈಫ್ ಟೈಮ್ ಅಲ್ಲಿ ಇಂಪ್ಯಾಕ್ಟ್ ಆಗಿರುವಂತ ಒಂದು ಪಾಯಿಂಟ್ಸ್. ಸೊ ಎಲ್ಲರಿಗೂ ಎಫೆಕ್ಟ್ ಆಗಿದೆ. ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ತುಂಬಾ ಎಫೆಕ್ಟು. ದುಡ್ಡಿರೋರು, ಶ್ರೀಮಂತರು ಹೆಂಗೋ ಮಾಡ್ಕೊಂತಾರೆ, ಹೆಂಗೋ ಆಗೋಗುತ್ತೆ.
ಸೊ ಈ ಡೈಲಿ ಲೈಫ್ ನಡೆಸೋರು, ಕ್ಯಾಂಟೀನ್ ನಡೆಸೋರು, ಡ್ರೈವಿಂಗ್ ಫೀಲ್ಡ್ ಇರೋರು, ಫ್ಯಾಕ್ಟ್ರೀಸ್ಗೆ ಹೋಗೋರು, ಕಂಪ್ನೀಸ್ಗೆ ಹೋಗೋರು, ಇವರಿಗೆಲ್ಲ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ವಾರ್ ನಿಲ್ಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ಸ್ಗೆ ಬರ್ತೀನಿ.